ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ತೋರಿಸ್ತಾ ಇರೋ ಡಿಸೈನು ನಾನು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಪರ್ಫೆಕ್ಟಾಗಿ ಆರ್ಚ್ ಮಾಡೋದನ್ನು ಯಾರು ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗಂತೂ ತುಂಬಾ ಯೂಸ್ ಆಗುತ್ತೆ. ಬೇಸಿಕ್ ಡಿಸೈನ್ ಇದು ಫ್ರೆಂಡ್ಸ್. ಮತ್ತು ನಾನು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ. ನೀವು ಕ್ಲಾಸಸ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ 6 ದಾರ ತಗೊಂಡು ಎಂಡಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಕೈಗೆ ಈ ರೀತಿ ಸುತ್ತಕೊಂಡು ನಾನು ಮತ್ತೆ ಇಲ್ಲಿ ನೀಡಲ್ ನಂಬರ್ 10 ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡ್ತೀನಿ ನೀಡಲ್ಲು, ಅದೇ ನೀಡಲ್ನ ನಾನು ಇಲ್ಲೂ ಕೂಡ ಯೂಸ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಾವು ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನಾನಿವಾಗ 4 ಚೈನ್ಸ್ ಹಾಕೋತೀನಿ. 1 2 3 4 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡೋಣ. ಲಾಕ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಲಾಕ್ ಮಾಡಬೇಡಿ, ಸ್ವಲ್ಪ ಲೂಸಾಗಿಯೇ ಲಾಕ್ ಮಾಡಿ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ನೋಡಿ ಈ ಥರ. ಸ್ವಲ್ಪ ಮುಂದೆ ಏನಾದರೂ ನಾವು ಲಾಕ್ ಮಾಡಿದ್ರೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ನಾನೊಟ್ಟು 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ಸ್ ಹಾಕಿ ನೋಡಿ ಒಂದು ಸ್ವಲ್ಪನೇ ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ಹತ್ತಿರಕ್ಕೇ ಸ್ವಲ್ಪನೇ ಗ್ಯಾಪ್ ಬಿಟ್ಟು ನಾವು ಈ ಡಿಸೈನ ಮಾಡೋದಕ್ಕೆ ಲಾಕ್ ಮಾಡಬೇಕು. ನೋಡಿ, ಇದು ಆರ್ಚ್ ಮಾಡೋಕ್ಕೆ ನಾನು ಪ್ಲೇಸ್ ಮಾಡ್ಕೊಂಡಿರೋದು. ಇದು ಹಾಫ್ ಮೂನ್ ಶೇಪ್ ಬಂದಿದೆ ಅಲ್ವಾ, ನೋಡಿ ಈ ಥರ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಮತ್ತು 4 ಚೈನ್ಸ್ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು 4 ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಮತ್ತು ಇವಾಗ ನಾನು 6 ಚೈನ್ಸ್ ಹಾಕೋತಾ ಇದ್ದೀನಿ. ಅದು ತುಂಬ ಹತ್ತಿರಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೂಡ ಆರ್ಚ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋವಂಥದ್ದು ಈ ಥರ. ನೋಡಿ, ಇದೆರಡು ಕೂಡ ಆರ್ಚ್ ಮಾಡೋದಕ್ಕೆ ಮಾಡ್ಕೊಂಡಿರೋವಂಥ ಪ್ಲೇಸ್ ಇದು. ಮತ್ತು ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇದೇ ಥರ ನಾವು ಫುಲ್ಲು ಸ್ಯಾರಿನ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮಾಡಿ ಆಗಿದೆ. ಇದು ನಾನು ಆರ್ಚ್ ಮಾಡ್ಕೊಳ್ಳೋಕ್ಕೆ ಮಾಡಿರೋವಂಥ ಪ್ಲೇಸ್ ಇದು. ಮತ್ತು ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 4 ಚೈನ್ಸು. ಎಂಡಿಂಗಲ್ಲಿ ಕೂಡ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 4 ಚೈನ್ಸು. ಎಂಡಿಂಗಲ್ಲೂ 2 ಟೈಮ್ಸು ಮತ್ತು ಸ್ಟಾರ್ಟಿಂಗಲ್ಲೂ 2 ಟೈಮ್ಸ್ ಹಾಕಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಲಾಕ್ ಮಾಡಿದ್ನಲ್ಲ ಬೇಸ್ ಲೈನ್ಗೆ ಬಟ್ಟೆಗೆ, ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಚೈನ್ಸ್ ಹಾಕಿ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ಬೇಸ್ ಲೈನಲ್ಲಿ ನಾವು ಯಾವಾಗಲೂ ಲಾಕ್ ಮಾಡಬೇಕಾದ್ರೆ ಲಾಕ್ನ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ನೋಡಿ ಇಲ್ಲಿ 6 ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಆರ್ಚ್ ಮಾಡೋದಕ್ಕೆ, ಇದರೊಳಗಡೆ ಡೈರೆಕ್ಟಾಗಿ ನಾವು ಇಲ್ಲಿಂದಾನೇ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ.
ಸೂಜಿ ಮೇಲೆ 2 ಸತಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ತ್ರಿಬಲ್ ಕ್ರೋಶೆಟ್ನ ಫುಲ್ಲು 6 ಚೈನ್ ಗ್ಯಾಪ್ ಏನಿತ್ತಲ್ವ ಅದಕ್ಕೆ ನಾವು ಫಿಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಡಿಸೈನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಬಿಗಿನರ್ಸ್ ಯಾರು ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಅವ್ರಿಗೋಸ್ಕರ ಈ ಡಿಸೈನ್ ಮಾಡಿರೋದು. ಮತ್ತು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು, ಶ್ರುತಿ ಅಂತ ಹೇಳಿ. ಸ್ಪೆಷಲಿ ಅವ್ರಿಗೋಸ್ಕರ ಅಪ್ಲೋಡ್ ಮಾಡ್ತಾ ಇರೋವಂಥ ಡಿಸೈನ್ ಇದು. ಫ್ರೆಂಡ್ಸ್, ಇದೇನು ನಾನು ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಡಿಸೈನು, ಇದರಲ್ಲಿ ಸೇಮ್ ಆರ್ಚಲ್ಲಿ ನಾನು ಇನ್ನು ಹಾಕಿದ್ದೀನಿ ಡಿಸೈನ್ಸ್ ನಾನು. ಸೊ ನೀವು ನೋಡ್ಕೋಬೋದು ಆರ್ಚ್ಗಳಲ್ಲಿ ಏನು ವೇರಿಯೇಷನ್ಸ್ ಬರುತ್ತೆ ಇದರಲ್ಲಿ ಅಂತ. ಚಾನಲಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇದೇ ಥರ ಆರ್ಚ್ ಬರೋವಂಥ ಡಿಸೈನ್ಸು ನಾನು ಇನ್ನು 2 ಅಪ್ಲೋಡ್ ಮಾಡಿರ್ಬೋದು. ಸೊ ಇದು ಪರ್ಫೆಕ್ಟಾಗಿ ಒಂದು ಡಿಸೈನ್ನ ಕಳಿಸಿ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದು ಎಕ್ಸಾಕ್ಟಾಗಿ ನಾನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇದು. ಸಿಕ್ಸ್ ಚೈನ್ಸ್ ಏನು ಹಾಕ್ಕೊಂಡಿದ್ವಿ ಅಲ್ವಾ ಆರ್ಚ್ ಮಾಡೋದಕ್ಕೆ, ನಾವು ಅದನ್ನು ಫುಲ್ಲು ಫಿಲ್ ಮಾಡ್ಕೊಳ್ಳೋಣ. ಒಟ್ಟು 6 ಚೈನ್ನ ಗ್ಯಾಪ್ಗೆ ನಾವು 13 ತ್ರಿಬಲ್ ಕ್ರೋಶೆಟ್ ಬರಬೇಕು, ಅಂದರೆ 13 ತ್ರಿಬಲ್ ಕ್ರೋಶೆಟ್ ಹಾಕೋಬೇಕು. 13 ತ್ರಿಬಲ್ ಕ್ರೋಶೆಟ್. ಮತ್ತು ಇದನ್ನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಇಲ್ಲಿ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಆರ್ಚು ಈ ಥರ ಕಾಣಿಸುತ್ತೆ ನೀಟಾಗಿ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ಸ್ನ ಹಾಕಿ ಇಲ್ಲಿ ನಾನು 4 ಚೈನ್ ಹಾಕಿದ್ವಲ್ಲ ಲಾಕು, ಈ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನೋಡಿ, ಇದು ಹಾಫ್ ಮೂನ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಮತ್ತು 6 ಚೈನ್ನ ಗ್ಯಾಪ್ಗೆ ಇಲ್ಲಿಂದಾನೇ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 13 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕ್ಲಾಸಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಆ ಚಾನಲ್ನ ಕೂಡ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ನನ್ನ ನಂಬರ್ಗೆ ನೀವು ಯಾವುದಾದ್ರೂ ಡಿಸೈನ್ನ ಕಲಿಬೇಕು ಅಂತ ಅಂದರೆ ನೀವು ನನಗೆ ವಾಟ್ಸಪ್ ಕೂಡ ಮಾಡ್ಬೋದು. ಬಟ್ ಡಿಸೈನ್ ಕಲಿಬೇಕು ಅಂತ ಅನ್ನೋರು ಆಲ್ರೆಡಿ ತುಂಬಾ ರಿಕ್ವೆಸ್ಟ್ ಇರೋದ್ರಿಂದ ಇವಾಗ ಕಳಿಸೋರು ಸ್ವಲ್ಪ ಆ ಡಿಸೈನ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಸುಮಾರು ರಿಕ್ವೆಸ್ಟೆಡ್ ಡಿಸೈನ್ಸ್ ಇದೆ ನಾನು ಅಪ್ಲೋಡ್ ಮಾಡೋ ಅಂಥದ್ದು. ನೀವು ಕೂಡ ಕಲಿಬೇಕು ಅಂತ ಅಂದರೆ ನನಗೆ ವಾಟ್ಸಪ್ ನಂಬರ್ನ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆ ವಾಟ್ಸಪ್ ನಂಬರ್ಗೆ ನೀವು ಡಿಸೈನ್ನ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನು ವಿತ್ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ 6 ಚೈನ್ನ ಗ್ಯಾಪಲ್ಲೂ ಕೂಡ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇರೋದು. ನಾನು ಸೆಕೆಂಡ್ ಆರ್ಚು ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ ಆರ್ಚು ನಾನು ನಿಧಾನಕ್ಕೆ ಮಾಡಿ ತೋರಿಸಿದ್ದೀನಿ, ಅಲ್ಲಿ ನೀವು ನೀಟಾಗಿ ನೋಡ್ಕೋಬೋದು. ನಾವೇನು ಫಸ್ಟ್ ಆರ್ಚ್ ಮಾಡ್ಕೊಳ್ಳೋಕ್ಕೆ 13 ತ್ರಿಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಇದು ಕೂಡ ಎಲ್ಲ ಆರ್ಚ್ಗಳಿಗೂ ಅಷ್ಟೇ ತ್ರಿಬಲ್ ಕ್ರೋಶೆಟ್ ಹಾಕಬೇಕು. ಸ್ವಲ್ಪ ಒಂದೇನಾದರೂ ಹೆಚ್ಚು ಕಡಿಮೆ ಆದರೆ ಡಿಸೈನ್ಸು ಅಷ್ಟು ನೀಟಾಗಿ ಬರೋದಿಲ್ಲ. ತ್ರಿಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ, 13ನೇ ತ್ರಿಬಲ್ ಕ್ರೋಶೆಟ್ಟು. ಫ್ರೆಂಡ್ಸ್ ನೋಡಿ, ಇದು ಮಾಡೇ ಆದಮೇಲೆ ನಾನು 4 ಚೈನ್ ಏನು ಹಾಕಿದ್ದೆ ಅಲ್ವಾ, ಅದ್ರ ಮೇಲಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು 2 ಆರ್ಚು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದಾಗ. ಫ್ರೆಂಡ್ಸ್, ಇವಾಗ ನಾನು ಫುಲ್ಲು ಮಾಡಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಫುಲ್ಲು ಮಾಡಿ ಆಗಿದೆ ಇದು ಡಿಸೈನು. ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲೇನು ಬೇಸ್ ಲೈನ್ಗೆ ನಾವು 4 ಚೈನ್ಸ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ನಾನು ಕುಚ್ಚು ಹಾಕೋದು. ಕುಚ್ಚು ಹಾಕಿ ನಾನು ತೋರಿಸ್ತೀನಿ ನಿಮಗೆ.
ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಕುಚ್ಚೆಲ್ಲ ಹಾಕಿ ಆಗಿದೆ. ಇದು ಆದಮೇಲೆ ಡಿಸೈನ್ ಇದು ಈ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕುಚ್ಚು ಹಾಕೋದಕ್ಕೆ ನಾನು 135 ಎಳೆ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು 150 ಎಳೆ ಇಲ್ಲ 200 ಎಳೆ ದಾರ ಕೂಡ ತೊಗೋಬೋದು ಈ ಡಿಸೈನ್ಗೆ. ನೋಡಿ ಇಲ್ಲಿ ಬೇಸ್ ಲೈನ್ಗೆ ನಾನು ಕುಚ್ಚು ಹಾಕಿರೋದು. ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.